ರಾಜ್ಯ ಅತಿ ದೊಡ್ಡ ಘಟನೆಗೆ ಸಾಕ್ಷಿ ಆಗ್ತಾ ಇದೆ. ಅದೇನಂದ್ರೆ 6 ಜನ ನಕ್ಸಲರ ಶರಣಾಗತಿಯ ವಿಚಾರ. ಕೊನೆಯ ಕ್ಷಣದಲ್ಲಿ ದಿಢೀರಂತ ನಕ್ಸಲರ ಶರಣಾಗತಿಯ ಪ್ಲಾನ್ ಚೇಂಜ್ ಆಗ್ಬಿಟ್ಟಿದೆ. ಮೊದಲು ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ ನೇರವಾಗಿ ಸಿಎಂ ಸಿದ್ದರಾಮಯ್ಯನವರ ಮುಂದೆಯೇ ಶರಣಾಗೋದಕ್ಕೆ ಆಗಮನವಾಗ್ತಾ ಇದೆ. ಕೊನೆ ಕ್ಷಣದ ಪ್ಲಾನ್ ಚೇಂಜ್. ಚಿಕ್ಕಮಗಳೂರಿನ ಬದಲು ಬೆಂಗಳೂರಿನಲ್ಲಿ ಶರಣಾಗೋದಕ್ಕೆ ನಕ್ಸಲರು ನಿರ್ಧಾರ ಮಾಡಿದ್ರು. ಪೊಲೀಸರ ವಾಹನದಲ್ಲೇ ನಕ್ಸಲಿಗರ ಆಗಮನವಾಗ್ತಾ ಇದೆ. ಅತಿ ಹೆಚ್ಚಿನ ಭದ್ರತೆಯ ಮಧ್ಯದಲ್ಲಿ ಸಿಎಂ ಕಚೇರಿಯ ಮುಂದೆ 6 ಜನ ನಕ್ಸಲರು ಇವತ್ತು ಆಗಮಿಸ್ತಾರೆ. ಸಿಎಂ ಸಿದ್ದರಾಮಯ್ಯನವರ ಮುಂದೆ ಶರಣಾಗ್ತಾರೆ. ದೃಶ್ಯ ಗಮನಿಸ್ತಾ ಇದ್ದೀರಿ. ಅತಿ ಹೆಚ್ಚಿನ ಭದ್ರತೆಯ ಮಧ್ಯದಲ್ಲೇ 6 ಜನ ನಕ್ಸಲರನ್ನ ಬೆಂಗಳೂರಿಗೆ ಕರೆ ತರ್ತಿದ್ದಾರೆ ಪೊಲೀಸರು. ಮನವೊಲಿಸಿ ಹಲವು ಬೇಡಿಕೆಗಳನ್ನ ಅವ್ರ ಮುಂದಿಟ್ಟು ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿ ನಕ್ಸಲರನ್ನ ಶರಣಾಗಲೇಬೇಕು ಅಂತ ಸಿಎಂ ಸೂಚನೆಯ ಮೇರೆಗೆ ಈಗ ನಕ್ಸಲರು ಕೂಡ ಎಲ್ಲದಕ್ಕೂ ಒಪ್ಪಿಕೊಂಡು ಈ ಪ್ರಾಥಮಿಕ ಒಂದಷ್ಟು ಪ್ರೋಸೆಸ್ ಇರುತ್ತಲ್ಲ, ಸರ್ಕಾರದ ಮಟ್ಟದಿಂದ ಒಂದಷ್ಟು ಪತ್ರಗಳಿಗೆ ಅವರು ಸಹಿ ಹಾಕಬೇಕು, ನಾವು ಶರಣಾಗ್ತಾ ಇದ್ದೀವಿ, ಒಪ್ಪಿಗೆ ಇದೆ, ನಮ್ಮ ಸಮ್ಮತಿ ಇದೆ, ಮುಖ್ಯವಾಹಿನಿಗೆ ಬರೋದಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ ಅಂತ ಆ ಪ್ರಾಥಮಿಕ ಒಂದಷ್ಟು ಪ್ರೋಸೆಸ್ಗಳನ್ನ ಕಂಪ್ಲೀಟ್ ಮಾಡಿ ಈಗ ಪೊಲೀಸರ ಭದ್ರತೆಯಲ್ಲಿ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಸರಿಸುಮಾರು ಅಂದಾಜು 3:30ರಿಂದ 4 ಗಂಟೆ ಹೊತ್ತಿಗೆ ಸಿಎಂ ಕಚೇರಿಯನ್ನ ತಲುಪ್ತಾರೆ. ಸಿಎಂ ಸಿದ್ದರಾಮಯ್ಯನವರ ಮುಂದೆ ಅವರು ಶರಣಾಗ್ತಾರೆ. ಆ ನಂತರ ಬೇರೆ ಬೇರೆ ಪ್ರಕ್ರಿಯೆಗಳು ಕೂಡ ಪ್ರಾರಂಭ ಆಗುತ್ತೆ. ಮತ್ತೊಂದು ವಿಚಾರ ನಾವು ಗಮನಿಸಲೇಬೇಕು. ಯಾಕೆ ಇಂಥದ್ದೊಂದು ದಿಢೀರ್ ಪ್ಲಾನ್ ಚೇಂಜ್ ಆಗಿದೆ ಅನ್ನೋದಕ್ಕೂ ಕೂಡ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಈಗ 6 ಜನ ನಕ್ಸಲರ ಪೈಕಿ 2 ಬೇರೆ ರಾಜ್ಯದ ನಕ್ಸಲರು ಕೂಡ ಅದರಲ್ಲಿದ್ದಾರೆ. ಹಾಗಾಗಿ ಅಂತಾರಾಜ್ಯ ನಕ್ಸಲರು ಕೂಡ ಇವರ ಜೊತೆಗೆ ಇರೋದ್ರಿಂದ ಸಿಎಂ ಮುಂದೆ ಶರಣಾಗೋದಕ್ಕೇನಾದ್ರೂ ನಿರ್ಧಾರ ಮಾಡಿದ್ದಾರಾ? ಈ ಪ್ರಕ್ರಿಯೆಗಳಿಗೆ ಅದೆಲ್ಲವೂ ಕೂಡ ಕಾರಣ ಆಗಿರಬಹುದಾ ಅನ್ನುವಂಥ ಮಾತುಗಳು ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ. ಯಾಕಂದ್ರೆ ನಿನ್ನೆಯಿಂದಲೂ ಕೂಡ ನಮಗೆಲ್ಲ ಗೊತ್ತಿದ್ದು ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಅವರು ಶರಣಾಗ್ತಾರೆ ಅಂತ. ಅಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳಾಗಿತ್ತು, ಅತಿ ಹೆಚ್ಚಿನ ಭದ್ರತೆ ಒದಗಿಸಲಾಗಿತ್ತು, ಎಲ್ಲ ಒಂದಷ್ಟು ಸಿದ್ಧತೆಗಳನ್ನ ಅಲ್ಲಿನ ಅಧಿಕಾರಿಗಳು ಮಾಡ್ಕೊಂಡಿದ್ದನ್ನ ಗಮನಿಸಿದ್ವಿ. ಆದ್ರೆ ಕೊನೆಯ ಕ್ಷಣದ ತನಕ ಅವರು ಕಾಡು ಬಿಟ್ಟು ಆಚೆ ಬರೋ ತನಕ ಕೂಡ ಈ ಪ್ಲಾನಿಂಗ್ ಗೊತ್ತೇ ಇರಲಿಲ್ಲ. ಸಿಎಂ ಸಿದ್ದರಾಮಯ್ಯನವರ ಮುಂದೆಯೇ ಈ ನಕ್ಸಲರು ಹಾಜರಾಗ್ತಾರೆ, ಶರಣಾಗ್ತಾರೆ ಅಂತ. ಒಟ್ನಲ್ಲಿ ಎನಿವೆ ಮುಖ್ಯವಾಹಿನಿಗೆ ಬರೋದಕ್ಕೆ ನಿರ್ಧಾರ ಮಾಡಿದ್ರು. ಬಟ್ ಈಗ ಮುಖ್ಯವಾಹಿನಿಗೆ ಬರೋದು ಕೂಡ ಅಷ್ಟು ಸುಲಭ ಅಲ್ಲ. ಬಂದು ಶರಣಾಗ್ತಾರೆ. ಆ ನಂತರ ಇವರ ಮೇಲೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೇಸ್ಗಳಿದೆಯಲ್ಲ, ಆ ಕೇಸ್ಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಅವರ ಬಂಧನ ನಂತರ ಒಂದಷ್ಟು ಕಾನೂನು ಹೋರಾಟಗಳು ಕೂಡ ಇದರಲ್ಲಿ ಮುಂದುವರಿಯುತ್ತೆ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಆ ಸಮಿತಿಯ ಸದಸ್ಯರು ಪ್ರಮುಖವಾಗಿ ರಿಯಾಕ್ಷನ್ಗಳನ್ನ ಕೊಡುವಾಗ ಹೇಳ್ತಾ ಇದ್ರು, ಏನ್ ಸರ್ ಅವರ ಬೇಡಿಕೆಗಳು, ಯಾವ ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ ಎನ್ನುವಂತಹ ಪ್ರಶ್ನೆಗೆ ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತೀನಿ. ಅದಕ್ಕೂ ಮುಂಚೆ ಒಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಕ್ಸಲಿಯರ ಶರಣಾಗತಿಗೆ ಕಾನೂನು ತೊಡಕಾಯ್ತಾ ಅನ್ನೋದು ಪ್ರಶ್ನೆ. ಜಿಲ್ಲಾಡಳಿತದ ಮುಂದೆ ಯಾಕೆ ಶರಣಾಗ್ಲಿಲ್ಲ ನಕ್ಸಲಿಯರು? ಎನ್ಐಎ ಎಂಟ್ರಿಯಿಂದ ಗೊಂದಲಕ್ಕೀಡಾಯ್ತಾ ಜಿಲ್ಲಾಡಳಿತ ಅನ್ನೋದು ಪ್ರಶ್ನೆ. ರಾಜ್ಯ ಸರ್ಕಾರ ಪ್ಯಾಕೇಜ್ ಕೊಟ್ಟರೂ ಕೂಡ ಎನ್ಐಎ ಕೇಸ್ ಬೇರೆ ಇರುತ್ತೆ. ಹೀಗಾಗಿ ದಿಢೀರ್ ಬದಲಾವಣೆ ಆಯ್ತಾ ಶರಣಾಗತಿಯ ಪ್ಲಾನ್? ಸಿಎಂ ಮುಂದೆಯೇ ಶರಣಾಗತಿಗೆ ನಕ್ಸಲಿಯರು ಮುಂದಾಗ್ತಾ ಇರೋದಕ್ಕೆ ಕಾರಣ ಏನು? ಕಾನೂನು ತೊಡಕಾಗ್ತಾ ಇದೆಯಾ ನಕ್ಸಲಿಯರ ಶರಣಾಗತಿಗೆ ಅನ್ನೋದು ಪ್ರಶ್ನೆ ಇದೆ. ಯಾಕಂದ್ರೆ ಮೊದಲು ಜಿಲ್ಲಾಡಳಿತದ ಮುಂದೆ ಅಂತ ಹೇಳಲಾಗ್ತಾ ಇತ್ತು. ಆ ನಂತರ ಸರ್ಕಾರದ ಮಟ್ಟ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರ ಮುಂದೆಯೇ ಹಾಜರಾಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ನಮಗೆಲ್ಲ ಗೊತ್ತು, ಕೆಲ ನಕ್ಸಲರು ಅದರಲ್ಲೂ ಕೂಡ ಒಬ್ಬೊಬ್ಬರ ಮೇಲೆ 80 ಕೇಸು 70 ಕೇಸ್ ಎಲ್ಲ ಇದೆ. ಹಾಗಾಗಿ ಎನ್ಐಎ ಅಧಿಕಾರಿಗಳು ಕೂಡ ಎಂಟ್ರಿ ಆಗುವಂತಹ ಸಾಧ್ಯತೆ ಇದೆ, ಅವ್ರನ್ನ ಬಂಧಿಸುವ ಸಾಧ್ಯತೆ ಇದೆ ಈ ಪ್ರಕರಣಗಳಲ್ಲೂ ಕೂಡ. ಸೊ ಒಂದಷ್ಟು ಕಾನೂನು ತೊಡಕುಗಳು ಕೂಡ ಇಲ್ಲಿ ಎದುರಾಗಿದೆಯಾ ನಕ್ಸಲಿಯರ ಶರಣಾಗತಿಯ ಸಂದರ್ಭದಲ್ಲಿ ಅನ್ನೋದು ಪ್ರಶ್ನೆ. ಮೋಸ್ಟ್ಲಿ ಅದೆಲ್ಲವ ಪ್ರಕ್ರಿಯೆಗಳನ್ನ ಗಮನಿಸ್ತಾ ಹೋದ್ರೆ ಸರ್ಕಾರದ ಮುಂದೆನೇ ಶರಣಾಗಬೇಕು ಅನ್ನುವಂತಹ ಪ್ರಕ್ರಿಯೆ ಕೂಡ ಇರಬಹುದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಅವ್ರನ್ನ ಹಾಜರುಪಡಿಸೋದಕ್ಕೆ ಅಥವಾ ಶರಣು ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅವ್ರನ್ನ ಕರ್ಕೊಂಡು ಬರ್ತಿದ್ದಾರೆ. ಅತಿ ಹೆಚ್ಚಿನ ಭದ್ರತೆಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಆಗ್ಲೇ ಹೇಳ್ತಾ ಇದ್ದೆ, ಮತ್ತೊಂದು ವಿಚಾರ ಕೂಡ ತೊಡಕಾಗಿರಬಹುದು. ಅಂತಾರಾಜ್ಯದ 2 ನಕ್ಸಲರು ಕೂಡ ಅದರಲ್ಲಿ ಇದ್ದಾರೆ. ಬೇರೆ ಬೇರೆ ರಾಜ್ಯದ 2 ನಕ್ಸಲರು ಕೂಡ ಇದ್ದಾರೆ. ಮೋಸ್ಟ್ಲಿ ಅದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಈ ಶರಣಾಗುವ ಸಂದರ್ಭದಲ್ಲಿ. ಅದೆಲ್ಲವನ್ನ ಕನ್ಸಿಡರ್ ಮಾಡಿ ನಿಯಮಗಳ ಪ್ರಕಾರ ಅವ್ರನ್ನ ಸಿಎಂ ಸಿದ್ದರಾಮಯ್ಯನವ್ರ ಮುಂದೆಯೇ ಹಾಜರುಪಡಿಸಬೇಕು ಅನ್ನೋ ಕಾರಣಕ್ಕೆ, ಅಂದ್ರೆ ಶರಣಾಗತಿ ಆಗಬೇಕು ಅನ್ನುವಂತಹ ನಿರ್ಧಾರದಿಂದ ಅವ್ರನ್ನ ಕರ್ಕೊಂಡು ಬರ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದೀವಿ. ಆಗ್ಲೇ ಹೇಳ್ತಾ ಇದ್ದೆ, ಯಾವ ಬೇಡಿಕೆ ಇಟ್ಟಿರಬಹುದು ರಾಜ್ಯ ಸರ್ಕಾರದ ಮುಂದೆ, ಆ ಬೇಡಿಕೆಗಳನ್ನ ಈಡೇರಿಸುವ ಭರವಸೆ ಸಿಕ್ಕ ಬಳಿಕವೇ ಅವರು ಮುಖ್ಯ ವಾಹಿನಿಗೆ ಬರೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ.
ಅವ್ರು ಹೇಳ್ತಾ ಇರೋದು ಪ್ರಮುಖವಾಗಿ ಮೂಲಭೂತ ಸೌಕರ್ಯಗಳನ್ನ ಕೊಡಿ, ಬದುಕು ಕಟ್ಟಿಕೊಳ್ಳೋದಕ್ಕೆ ಅವಶ್ಯಕತೆ ಇರುವ ಒಂದಷ್ಟು ಸೌಕರ್ಯಗಳನ್ನ ನಮಗೆ ಒದಗಿಸಿ ಕೊಡಿ ಅಂತ. ಮತ್ತೊಂದು ಪ್ರಮುಖ ವಿಚಾರ, ಇವ್ರ ಮೇಲೆ ಪ್ರಕರಣಗಳಿದೆಯಲ್ಲ, ಅದರ ಏನೇ ಶಿಕ್ಷೆ ಆದ್ರೂ ಕೂಡ ಅದರ ಪ್ರಮಾಣ ಕಡಿಮೆ ಆಗಬೇಕು, ಆ ರೀತಿ ನೋಡ್ಕೊಳ್ಳಿ ಅನ್ನುವಂತಹ ವಿಚಾರವನ್ನ ಮುಂದಿಟ್ಟಿದ್ದಾರೆ ಅಂತ. ಗೊತ್ತಿಲ್ಲ ಅದು ನೆಕ್ಸ್ಟ್ ಹೇಗೆ ಪ್ರಕ್ರಿಯೆಗಳು ಸಾಗುತ್ತೆ ಅಂತ. ಒಂದ್ ಕಡೆ ರಾಜ್ಯದಲ್ಲಿ ನಕ್ಸಲ್ ಚಟುವಟಿಕೆಗಳು ಇವತ್ತಿಗೆ ಅಂತ್ಯವಾಗ್ತಾ ಇದೆ ಅನ್ನುವಂತಹ ಖುಷಿ, ಇದರ ಜೊತೆಗೆ ಬಿಜೆಪಿ ನಾಯಕರ ಆರೋಪ ಏನಂದ್ರೆ ವಿಶೇಷ ಪ್ಯಾಕೇಜ್ ಕೊಟ್ಟು ಅವ್ರನ್ನ ಬರಮಾಡ್ಕೊಳ್ಬೇಕಾ ಅಂತ. ನಕ್ಸಲರ ಶರಣಾಗತಿಯಲ್ಲೂ ಕೂಡ ರಾಜಕೀಯ ಬೇಕಿತ್ತ ಅನ್ನೋದು ಪ್ರಶ್ನೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ. ಎಎನ್ಎಫ್ ಯೋಧರ ಬಲಿದಾನಕ್ಕೆ ಬೆಲೆಯೇ ಇಲ್ವಾ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ನಕ್ಸಲಿಯರಿಗೆ ವಿಶೇಷ ಪ್ಯಾಕೇಜ್ ಯಾಕೆ ಅನ್ನೋದನ್ನ ಸುನೀಲ್ ಕುಮಾರ್ ಪ್ರಶ್ನೆ ಮಾಡ್ತಿದ್ದಾರೆ. ಕಾಡ ನಕ್ಸಲ್ ನಾಡ ನಕ್ಸಲ್ ಆಗ್ತಿದ್ದಾರೆ ಅನ್ನುವಂತಹ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಎಎನ್ಎಫ್ ಆತ್ಮಸ್ಥೈರ್ಯ ಕುಸಿಯೋದಿಲ್ವಾ ಅನ್ನೋದನ್ನ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅಂದ್ರೆ ಸರ್ಕಾರದ ವಿರುದ್ಧ ಸುನೀಲ್ ಕುಮಾರ್ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ಶರಣಾಗತಿ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ ಒಂದು ವಾರ ಟ್ವೀಟ್ ಅನ್ನು ಮಾಡಿದ್ರು. ಅದಾದ ಬಳಿಕ ಈಗ ಶರಣಾಗ್ತಾ ಇರುವಂತದ್ದು. ಈ ಸಂಬಂಧಪಟ್ಟಂತೆ ಬಿಜೆಪಿ ಮುಖಂಡ ಸುನೀಲ್ ಕುಮಾರ್ ಒಂದಷ್ಟು ಆಕ್ಷೇಪ ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ಬಗ್ಗೆ ಮಾತಾಡಕ್ಕೆ ಸುನೀಲ್ ಕುಮಾರ್ ಜೊತೆ ಇದ್ದಾರೆ. ಸರ್, ಶರಣಾಗತಿ ಸಂಬಂಧಪಟ್ಟಂತೆ ಆಗ್ತಾ ಇರುವಂತದ್ದು ಏನು ಅನ್ಸುತ್ತೆ ಈ ಬಗ್ಗೆ? ನಕ್ಸಲ್ ಅಲ್ಲ, ಮುಖ್ಯಮಂತ್ರಿಗಳು ಒಂದು ವಾರದ ಹಿಂದೆ ನಕ್ಸಲರು ಶರಣಾಗಬೇಕು ಅಂತ ಹೇಳ್ತಾರೆ. ಒಂದು ವಾರದಲ್ಲಿ 6 ಜನ ನಕ್ಸಲರು ಶರಣಾಗ್ತಾರೆ ಅಂತಂದ್ರೆ ಕಾಡಿನಲ್ಲಿದ್ದಂಥವ್ರನ್ನ ಮುಖ್ಯಮಂತ್ರಿಗಳು ಇಷ್ಟು ಬೇಗ ಹೇಗೆ ಸಂಪರ್ಕ ಮಾಡಿದ್ರು? ಒಂದು ರೀತಿಯಾದ ಅನುಮಾನಗಳು. ಹಾಗಾದ್ರೆ ಕಾಡಿನಲ್ಲಿದ್ದಂಥ ನಕ್ಸಲರಿಗೆ ಮುಖ್ಯಮಂತ್ರಿಗಳು ಭಾಳ ಹತ್ರ ಇದ್ದಾರಾ, ಅಥವಾ ಸಿದ್ದರಾಮಯ್ಯನವರ ಸುತ್ತಮುತ್ತ ಇರುವಂಥವ್ರು ನಕ್ಸಲರಿಗೆ ಹತ್ರ ಇದ್ದಾರಾ? ಇದೆಲ್ಲದೂ ಕೂಡ ಕಾಡ್ತಾ ಇರುವಂಥ ಪ್ರಶ್ನೆಗಳು. ಮತ್ತು ವಿಕ್ರಮಗೌಡನ ಹತ್ಯೆ ಆದ ನಂತರ ಎಲ್ಲ ಬೆಳವಣಿಗೆಗಳು ನಡೀತಾ ಇದೆ ಅಂತಂದಾಗ, ಮತ್ತು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆದಾಗ ನಕ್ಸಲರ ಶರಣಾಗತಿಗಳು ನಡೆಯುತ್ತೆ ಅಂದಾಗ ಪೊಲೀಸರ ನೈತಿಕ ಸ್ಥೈರ್ಯ ಎಲ್ಲಿ ತನಕ ಹೋಗುತ್ತೆ? ರಾತ್ರಿ ಹಗಲು ಮನೆ ಮಠ ಬಿಟ್ಟು ಎಎನ್ಎಫ್ನ ಮುಖಾಂತರ ಕಾರ್ಯಾಚರಣೆಯನ್ನು ಮಾಡಿದಂಥ ಪೊಲೀಸರ ಆತ್ಮಸ್ಥೈರ್ಯವನ್ನು ಕುಸಿಯುವಂಥ ಪ್ರಯತ್ನವನ್ನು ಈ ಸರ್ಕಾರ ಮಾಡ್ತಾ ಇದೆ. ಹಣ ಕೊಟ್ಟು ಪ್ಯಾಕೇಜನ್ನು ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ನಾವು ಒಪ್ಪಲಿಕ್ಕೆ ಇದನ್ನು ಸಾಧ್ಯ ಇಲ್ಲ. ಮತ್ತು ಸಿದ್ದರಾಮಯ್ಯನವರ ಕಚೇರಿ, ಮುಖ್ಯಮಂತ್ರಿಗಳ ಕಚೇರಿ ಸಂಪೂರ್ಣವಾಗಿ ನಕ್ಸಲ್ ವಿಚಾರಧಾರೆಯಿಂದ ತುಂಬಿಕೊಂಡಿದೆಯೋ ಅಂತ ಅನ್ನಿಸ್ತಾ ಇದೆ. ಅದರ ಮುಂದುವರಿದ ಭಾಗ ಈಗ ಬರ್ತಾ ಇರುವಂಥ ಸುದ್ದಿಗಳು, ಅವರು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಶರಣಾಗ್ತಿದ್ದೀವಿ ಅಂತಂದ್ರೆ ಈ ಸರ್ಕಾರವನ್ನ ನಕ್ಸಲರು ನಡೆಸ್ತಾ ಇದಾರ ಅನ್ನುವಷ್ಟರ ಮಟ್ಟಿಗೆ ಅನುಮಾನಗಳು ಬರ್ಲಿಕ್ಕೆ ಪ್ರಾರಂಭ ಆಗಿದೆ. ಮುಖ್ಯಮಂತ್ರಿ ಮುಂದೆ ಶರಣಾಗೋದು ಅನ್ನೋದು ಬರ್ತಾ ಇರೋದು ಆ ರೀತಿ ಆದ್ರೆ ಏನು ಸರ್, ಇದು ಹಿಂದೆ ಇಂದು ಕೂಡ ನಡೆದಿರಲಿ ಈ ರೀತಿ? ಯಾವ ಕಾರಣಕ್ಕೂ ಇದನ್ನ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮುಖ್ಯಮಂತ್ರಿ ಈ ರೀತಿಯಾದಂಥ ಅಪರಾಧಿ ಚಟುವಟಿಕೆಗಳಿಗೆ ಪರೋಕ್ಷವಾಗಿ ಬೆಂಬಲ ಕೊಟ್ಟಂತ ಆಗ್ಬಿಡ್ತದೆ. ಒಂದಿಷ್ಟು ದಿನ ನೀವು ಕಾಡಿನಲ್ಲಿ ನಕ್ಸಲರಾಗಿ ಕೆಲಸ ಮಾಡಿ, ನಂತರ ನನ್ನ ಮುಂದೆ ಬಂದು ಶರಣಾಗಿ ನಾನು ನಿಮಗೆ ಪ್ಯಾಕೇಜ್ ಕೊಡ್ತೇನೆ ಎನ್ನುವಂಥದ್ದು ಪರೋಕ್ಷವಾಗಿ ಯುವಕರನ್ನ ದಿಕ್ಕು ತಪ್ಪಿಸುವ. ಇನ್ನು ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಚಿಕ್ಕಮಗಳೂರಿನಿಂದ ಆಲ್ರೆಡಿ ನಕ್ಸಲರು ಅಲ್ಲಿಂದ ಹೊರಟಿದ್ದಾರೆ. ಆ ಕುರಿತು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚೇತನ್ ಪದ್ಮಶಾಲಿ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಯಾವ ರೀತಿ ಪ್ರಕ್ರಿಯೆ ಸಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲೇದಾಗಿ ಚೇತನ್ ಹತ್ರ ಹೋಗ್ತೀನಿ. ಚೇತನ್, ಕೊನೆ ಕ್ಷಣದಲ್ಲಿ ಶರಣಾಗತಿಯ ಪ್ಲಾನ್ ಚೇಂಜ್ ಆಯಿತು. ಕಾರಣ ಚಿಕ್ಕಮಗಳೂರು ಜಿಲ್ಲಾಡಳಿತ ಎಲ್ಲಾ ರೀತಿಯ ಸಿದ್ಧತೆ ಮಾಡ್ಕೊಂಡಿತ್ತು. ಯಾಕೆ ಈ ಚೇಂಜ್ ಆಗಿರೋದು? ಹೇಗೆ ಅವ್ರನ್ನ ಕರ್ಕೊಂಡು ಬರ್ತಿದ್ದಾರೆ? ಶ್ರುತಿ, ಏನೊಂದು 11:30ಕ್ಕೆ ಒಂದು ಸಮಯ ಕೂಡ ನಿಗದಿಯಾಗಿತ್ತು. ಅಂದರೆ ಜಿಲ್ಲಾಡಳಿತದ ಮುಂದೆ 6 ಮಂದಿ ನಕ್ಸಲರು, ಮುಂಡುಗಾರಲತ ಸೇರಿ 6 ಮಂದಿ ನಕ್ಸಲರು ಕೂಡ ಶರಣಾಗತಿಯಾಗುವ ಒಂದು ಮುಹೂರ್ತ ಕೂಡ ಫಿಕ್ಸ್ ಆಗಿತ್ತು. ಮತ್ತು ಎಲ್ಲ ರೀತಿಯ ಸಿದ್ಧತೆಗಳನ್ನ ಜಿಲ್ಲಾಡಳಿತ ಕೂಡ ಮಾಡ್ಕೊಂಡಿತ್ತು. ಇದರ ಜೊತೆ ಉಡುಪಿ ಇರ್ಬೋದು, ಮಂಗಳೂರು ಇರ್ಬೋದು, ಬೇರೆ ಬೇರೆ ಭಾಗದ ಪೊಲೀಸರು ಎಲ್ಲೆಲ್ಲಿ ಪ್ರಕರಣಗಳಿದ್ದು ಆ ಪೊಲೀಸರು ಕೂಡ ಚಿಕ್ಕಮಗಳೂರಿಗೆ ಬಂದಿದ್ರು. ಆ ಲಿಮಿಟ್ನ ಏನೇನು ಪ್ರಕರಣ ಇತ್ತು ಅದರ ಬಗ್ಗೆ ಅವರ ಹತ್ರ ಒಂದು ಮಾಹಿತಿಯನ್ನು ಪಡೀಲಿಕ್ಕೆ ಮತ್ತು ಹೇಳಿಕೆಯನ್ನು ಪಡೀಲಿಕ್ಕೆ ಕೂಡ ಚಿಕ್ಕಮಗಳೂರಿಗೆ ಬಂದಿದ್ರು. ಇನ್ನೇನು ಅವರು ಪ್ರವಾಸಿ ಮಂದಿರಕ್ಕೆ 10 ನಿಮಿಷ ಸಮಯ ಇತ್ತು, ಅವರು ಬರಬೇಕು ಅನ್ನೋ ಸಂದರ್ಭದಲ್ಲಿ ಏಕಾಏಕಿ ಒಂದು ಬದಲಾವಣೆ ಆಗಿರುವಂಥದ್ದು. ಇದಕ್ಕೆ KL ಅಶೋಕ್ ಏನು ನಾಗರಿಕ ಸಮಿತಿ ಏನಿದೆ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಮುಖ್ಯಮಂತ್ರಿಗಳೇ ಒಂದು ಫೋನ್ ಮೂಲಕ ಅವರು ಮನವಿ ಮಾಡಿದ್ದಾರೆ. ಅಂದರೆ ಇದೊಂದು ದೊಡ್ಡ ಪ್ರಕ್ರಿಯೆ, ಹಾಗಾಗಿ ಬೆಂಗಳೂರಿನಲ್ಲೇ ಅವರು ಶರಣಾಗತಿ ಆಗಲಿ ಅನ್ನೋಂಥ ಮಾತನ್ನು ಹೇಳಿದರು. ಹಾಗಾಗಿ ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಕೂಡ ಈಗ ಶಾಂತಿಗಾಗಿ ನಾಗರಿಕ ವೇದಿಕೆಯವರು ಹೇಳಿರುವಂಥದ್ದು. ಈಗಾಗಲೇ ಅವರು ಚಿಕ್ಕಮಗಳೂರಿಂದ ಹೊರಟು ಬಹುತೇಕ ಈಗ ಹಾಸನದ ತಲುಪಿರಬಹುದು ಅಂತ ಹೇಳ್ಬೋದು. ಇನ್ನು ವಿಶೇಷವಾಗಿ ಈ ಒಂದು ಬದಲಾವಣೆ ಯಾಕೆ ಅನ್ನೋ ಒಂದು ಕೂಡ ಪ್ರಶ್ನೆ ಕೂಡ ಮೂಡಿರುವಂಥದ್ದು.
ಪ್ರತಿ ಬಾರಿ 2007ರಿಂದ ಒಂದು ಈ ಪ್ಯಾಕೇಜ್ ಕೂಡ ಇದೆ. ಅಲ್ಲಿ ಬಂದು ಶರಣಾಗತಿ ಆಗ್ತಿರುವಂಥದ್ದು ಆಯಾ ಜಿಲ್ಲಾಡಳಿತದ ಮುಂದೆ ಆಗ್ತಾಯಿದ್ರು. ಅಂದರೆ ಪ್ರತಿ ಬಾರಿ ಕೂಡ ಬಹುತೇಕರು ಆಗಿರುವಂಥದ್ದು ಚಿಕ್ಕಮಗಳೂರು ಜಿಲ್ಲಾಡಳಿತ ಮುಂದೆನೆ ಮೊದಲು ಅವರು ಶರಣಾಗತಿ ಆಗುವಂಥದ್ದು. ಮತ್ತು ಅವರ ಕೇಸ್ಗಳ ಬಗ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಅವ್ರನ್ನ ವಶಕ್ಕೆ ಪಡೀತಿದ್ರು. ಈಗ ಒಂದು ಪ್ರಕ್ರಿಯೆ ಬದಲಾಗಿರುವಂಥದ್ದು, ನೇರವಾಗಿ ಅವರು ಬೆಂಗಳೂರಿಗೆ ತೆರಳುತ್ತಾರೆ, ಸಿಎಂ ಮುಂದೆ ಹಾಜರಾಗ್ತಾರೆ. ಅಲ್ಲಿ ಏನು ಶರಣಾಗತಿಯಾದ ನಂತರ ಯಾವ ರೀತಿ ಪ್ರಕ್ರಿಯೆ ನಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಅಂದ್ರೆ ಇಲ್ಲಿನ ಪೊಲೀಸರೇ ಹೋಗಿ ಅವ್ರನ್ನ ವಶಕ್ಕೆ ಪಡಿತಾರ ಅಥವಾ ಬೇರೆ ರೀತಿ ಯಾವ್ದಾದ್ರು ಕಾನೂನು ಪ್ರಕ್ರಿಯೆ ನಡೆಯುತ್ತೆ ಅನ್ನೋದು ಕಾದು ನೋಡ್ಬೇಕಾಗುತ್ತೆ. ಶ್ರುತಿ. ಓಕೆ ಚೇತನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.